ಎಜಿ ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಶ್ರೀ ಶಂಕರಲಿಂಗ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ಈ ವರ್ಷ 97,23,000 ರೂಪಾಯಿ ಆರ್ಥಿಕ ಲಾಭವಾಗಿದ್ದು, ಷೇರು ಸದಸ್ಯರಿಗೆ 25% ಲಾಭ ಕೊಡುವುದಾಗಿ ಸಂಸ್ಥೆಯ ಸಂಚಾಲಕರು ಆದ ಶಂಕರರಾವ್ ಹೆಗಡೆ ಅವರು ನಗರ ಶಂಕರಲಿಂಗ ಕಾರ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಹೇಳಿದ್ದಾರೆ. ಪ್ರಾರಂಭದಲ್ಲಿ ದೇಶಕ್ಕಾಗಿ ವೀರಮರಣ ಹೊಂದಿದ ಯೋಧರಿಗೆ ಮತ್ತು ಸಂಸ್ಥೆಯ ಸಭಾ ಸದಸ್ಯರಿಗೆ ಶ್ರದ್ಧಾಂಜಲಿ ನೀಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಕಾರ್ಯಕ್ರಮದ ಮೊದಲ ಘಟ್ಟದಲ್ಲಿ ಸಂಸ್ಥೆಯ ಸೆಕ್ರೆಟರಿ ಶ್ರೀಕಾಂತ್ ಗಾಯಕ್ವಾಡ್ ಅವರು ಸವಿಸ್ತಾರವಾಗಿ ವಾರ್ಷಿಕ ವರದಿ ಓದಿ ಹೇಳಿದ್ದಾರೆ. ಬಾಲಸಾಹೇಬ್ ಪಾಟೀಲ ಅವರು ಜಮಾ ಖರ್ಚಿನ ಬಗ್ಗೆ ವರದಿ ಕೊಟ್ಟಿದ್ದಾರೆ. ಶಿವಾನಂದ ಬಾಗಿವಾಡಿ ಅಂದಾಜು ಪತ್ರದ ಮಾಹಿತಿ ನೀಡಿ, ಸಂಜಯ ಕಾಗಿಲ್ಕರ್ ಅವರು ವಾರ್ಷಿಕ ಲಾಭದ ಬಗ್ಗೆ ಮಾಹಿತಿ ಕೊಟ್ಟರೆ ಕಾರ್ಯಕ್ರಮವನ್ನು ರಾಜೀವ್ ಕುಮಾರ್ ನಡೆಸಿಕೊಟ್ಟಿದ್ದಾರೆ. ಇನ್ನು ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ, ಆಯುರ್ವೇದಿಕ ಎಂಟಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಯಶಸ್ವಿಯಾದ ಸಂಕೇಶ್ವರ ನಗರದ ವಿದ್ಯಾರ್ಥಿನಿ ವೈಷ್ಣವಿ ಸಂಜು ಕಣಗಲಿ ಅವರಿಗೆ ವೇದಿಕೆ ಮೇಲೆ ಇರುವ ಗಣ್ಯರಿಂದ ವಿಶೇಷ ಸತ್ಕಾರ ನೆರವೇರಿಸಲಾಗಿದೆ. यापैकी 152 सभासद मात्र आहेत आणि 2,194 अपात्र आहेत. भाग भांडवल वर्ष अखेरीस पावतीनुसार आपल्या संस्थेचे भाग भांडवल रुपये 10,94,675 एवढे असून गत वर्षाच्या त्यामध्ये रुपये 2,800 वाढ झालेली आहे व 7,400 कमी झाले आहे. वर्षात सर्व प्रकारचे एकूण निधी 7,96,27,960 रुपये 22 पैसे एवढे असून गेल्या वर्षापेक्षा 80,90,819 रुपये एवढी वाढ झालेली आहे. ठेवी वर्षातील एकूण ठेवीची रक्कम 29,27,66,554 रुपये 7 पैसे एवढी आहे. मागील वर्षापेक्षा रुपये 1,63,70,702 रुपये 90 पैसे एवढी वाढ झालेली आहे. सभासदांना ठेवीदारांनी आपल्या अमूल्य ठेवी आमच्या सहकार्यामध्ये ठेवून आमच्या जागेला विश्वास हेच या अभिमानाचे कारण आहे. त्यामुळे आपले असेच सहकार्य विश्वास राहील अशी आम्हाला खात्री आहे. गुंतवणूक वर्षाखेरीस एकूण रुपये 22,18,45,904 रुपये 61 पैसे एवढी गुंतवणूक करण्यात आली आहे. खर्च वाटप वर्षाखेर एकूण खर्च वाटप रुपये 7,48,01,268 रुपये 75 पैसे एवढी असून गेल्या वर्षापेक्षा 72,48,242 एवढी वाढ झालेली आहे. सहकारीचे वेळेवर वसूल झालेल्या खर्चाचे प्रमाण 2.19 एवढे असून त्यामुळे सहकारीच्या पद्धतीमध्ये अडचणी निर्माण होत आहे. माननीय खर्चदार सदस्य बंधूंनी आपल्या खर्चाची वेळोवेळी खर्चपेढी करून ऋणमुक्त व्हावे हीच आम्हा सर्व सदस्यांची इच्छा आहे. नफा ಇನ್ನು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆ ಅಧ್ಯಕ್ಷರು ಆದ ಬಾಲಕೃಷ್ಣ ಹಾತನೂರಿ, ಶ್ರೀಕಾಂತ್ ಹಾತನೂರಿ, ಸಂತೋಷ ಹಾತನೂರಿ, ಉಪಾಧ್ಯಕ್ಷರು ಆದ ಶಿವಾಜಿ ಕೌಡಿಕಟ್ಟಿಕರ್, ಮಹದೇವ ಕೇಸರಕರ್, ಭರತ ಶೇಂಡೆ, ಮಾರುತಿ ಹತ್ತಿರವಾಟೆ, ಸುಖದೇವ ನಾರ್ವೇಕರ್, ಬಸವನೆಪ್ಪ ಕಮತಗಿ ಉಪಸ್ಥಿತರಿದ್ದರೆ ವೇದಿಕೆ ಮುಂಭಾಗದಲ್ಲಿ ಸಿದ್ದು ಹಾತನೂರಿ, ಅಜಿತ ಕರಜಗಿ, ದೀಪಕ ಬೇಶಿ, ಜಯು ಸಾವಂತ್ ಸೇರಿ ಸಂಸ್ಥೆಯ ಸಿಬ್ಬಂದಿ ವರ್ಗ ಮತ್ತು ಷೇರು ಸದಸ್ಯರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.